ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಮೇಡಮ್ ಕಾಳಿಕಾಂಬ ಎಂಟರ್ಪ್ರೈಸಸ್ ಮೇಡಮ್. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಹೇಳಿ. ಓಕೆ ಮೇಡಮ್. ಮೇಡಮ್ ಅದೇ ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಓಕೆ. ನಿಮ್ದು ಅದೇನೋ ಒಂದು ಬಿಸ್ನೆಸ್ ಬಂದಿತ್ತು ವರ್ಕ್ ಫ್ರಮ್ ಹೋಮ್ದು. ಬೆಂಗಳೂರಿಗೆ ಕೆಂಗೇರಿಗೆ ಸರ್ವಿಸ್ ಇದೆ ಮೇಡಮ್ ನಿಮ್ದು? ಕೆಂಗೇರಿಗೆ ಸರ್ವಿಸ್ ಕೊಡ್ತೀರಿ ಸರ್, ಬಟ್ ಆದ್ರೆ ನೀವೇ ತಗೊಂಡೋಗ್ಬೇಕು, ನೀವೇ ತಗೊಂಡ್ಬರ್ಬೇಕು ಸರ್ ಸ್ಟಾಕ್ನ. ಓಕೆ ಓಕೆ. ಅದೇ ಮೇಡಮ್, ಈಗ ನನ್ನ ವೈಫ್ಗೆ ಮನೆಯಲ್ಲಿ ಯಾವ್ದಾದ್ರು ಕೆಲಸ ಹೇಳಿ ಅಂತಿದ್ದಾಳೆ. ಮಗು ಇದೆ, ಅವನು ಅಷ್ಟೊಂದು ಏನು ಓದು ಇಲ್ಲ ಜಾಸ್ತಿ. ನಿಮ್ಮ ಹೆಸರು ಮೇಲೆ ಕೂಡ ಮಾಡ್ಕೊಬೋದು, ನಿಮ್ಮ ವೈಫ್ ಹೆಸರು ಮೇಲೆನೆ ಮಾಡ್ಕೊಬೇಕಂತ ಏನಿಲ್ಲ. ಓಕೆ ಮೇಡಮ್. ಹೆಂಗಸ್ರೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ಓಕೆ ಮೇಡಮ್. ಅಲ್ಲ ನಾನು ವರ್ಕಿಂಗ್ ಮೇಡಮ್, ನಾನು ವರ್ಕ್ ಮಾಡ್ತೀನಿ, ಅವಳು ಮನೇಲಿ ಫ್ರೀ ಇರ್ತಾಳೆ. ಅದಕ್ಕೆ ಇದು ಯಾವ ತರ ವರ್ಕ್ ಏನು ಕೇಳೋಣ ಅಂತ ಮಾಡಿದೆ ಮೇಡಮ್. ಸರ್ ಇದನ್ನ ಯಾಕಂದ್ರೆ ಇದು ನಾನು ಡೆಪಾಸಿಟಿಂಗ್ ಎಲ್ಲ ಇರುತ್ತೆ, ಸೊ ಅದರಿಂದ ಹಾಂ ಮೇಡಮ್. ಆಫೀಸ್ಗೆ ಬಂದು ವಿಚಾರಿಸ್ಕೊಂಡು ಹೋಗ್ಬೇಕು ಸರ್. ಒಂದ್ಸತಿ ಆಫೀಸ್ ಹತ್ರ ಬನ್ನಿ. ಹೌದಾ? ಎಲ್ಲಿ ಮೇಡಮ್? ನಾವು ದೇವನಹಳ್ಳಿ ಅಂತ ಇದೆ ಅಡ್ರೆಸ್, ಅಲ್ಲೇ ಬರಬೇಕಾ? ದೇವನಹಳ್ಳಿ. ಹೌದು ಸರ್, ಇಲ್ಲಿಗೆ ಬರಬೇಕು. ಹೌದಾ ಮೇಡಮ್? ಆಕ್ಚುಲಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ, ನಾವು ಅಟ್ಲೀಸ್ಟ್ ಅಮೌಂಟ್ ಆದ್ರೂ ರೆಡಿ ಮಾಡ್ಕೊಂಡು ತರಕ್ಕೆ ಹೋಗುತ್ತೆ ಮೇಡಮ್. ಮತ್ತೆ ಬೇಸಿಕ್ ಇನ್ಫಾರ್ಮೇಶನ್ ಫಸ್ಟ್ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಇದೆ, ಅದು ನಿಮ್ಗೆ ರೀಫಂಡ್ ಆಗುತ್ತೆ 4 months ಆಮೇಲೆ. ಎಷ್ಟು ಮಾಡಬೇಕು ಬೇಡ ಅಂದ್ರೆ 1 lakh ಮೇಲೆ ಇದೆ ಸರ್. 1 lakh 1 lakh 2 lakh 3 lakh 4 lakh 10 lakh ವರೆಗೂ ಇದೆ. ಓಕೆ ಮೇಡಮ್. ಅದು ಇದು ನಮ್ಗೆ ಅದು ರಿಟರ್ನ್ ಆಗುತ್ತೆ ಮೇಡಮ್? 4 months ಆಮೇಲೆ ರಿಟರ್ನ್ ಆಗುತ್ತೆ. ನಿಮ್ಗೆ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಬೋದು. 4 months ಆಮೇಲೆ ನಿಮ್ಗೆ ರಿಟರ್ನ್ ಆಗುತ್ತೆ. ಇದು 10 months 12 months ವರೆಗೂ ಅಗ್ರಿಮೆಂಟ್ ಇರುತ್ತೆ. ಓಕೆ ಮೇಡಮ್. ಫುಲ್ ಅಮೌಂಟ್ ಅವಾಗವರೆಗೂ ನೀವು ಮಾಡ್ಕೊಂಡು ಹೋಗ್ಬೋದು. ಬೇಡ ಅಂದ್ರೆ 4 months ಸ್ಟಾಪ್ ಮಾಡಿ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆ. ನೀವು ಯಾವಾಗ ಬೇಡ ಅಂತೀರೋ ಅಮೌಂಟ್ ಅವಾಗ ರೀಫಂಡ್ ಆಗುತ್ತೆ. 30 days ಆಗುತ್ತೆ ನಿಮ್ಗೆ ರೀಫಂಡ್. ಓಕೆ ಮೇಡಮ್. ಇದು ಅದು ಅಮೌಂಟ್ ಕ್ಯಾಶ್ ಎಲ್ಲಿ ಕೊಡ್ಬೇಕಾ ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಮೇಡಮ್? ಎಲ್ಲ ಆನ್ಲೈನ್ ಸರ್. ಎಲ್ಲ ಆನ್ಲೈನ್ ಅಲ್ಲ? ಸರಿ ಮೇಡಮ್. ಮೇಡಮ್ ಐಟಮ್ ಏನು ಕೊಡ್ತೀರಾ? ಕ್ಯಾಶ್ ಇದು ಕೂಡ ತಗೊಂಡ್ಬರ್ಬೋದು, ಕ್ಯಾಶ್ ಇಲ್ಲಾದ್ರೂ ತಗೊಂಬನ್ನಿ. ಅದು ಕ್ಯಾಶ್ ಅಲ್ಲಿ ತಗೊಂಡ್ಬಿಟ್ರೆ ಒಳ್ಳೇದು ಸುಮ್ಮನೆ ನಮ್ಗೆ, ಯಾಕಂದ್ರೆ ಈ ಅಕೌಂಟ್ ಅಂದ್ರೆ ಸುಮ್ಮನೆ ಸಮಸ್ಯೆ ಆಗತ್ತೆ. ಬೇಡ, ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ ಅದಕ್ಕೋಸ್ಕರ ಮೇಡಮ್. ಸರಿ ಸರ್, ಓಕೆ. ಇದು ಐಟಮ್ ಏನೇನ ಪ್ರಾಡಕ್ಟ್ ಮೇಡಮ್? ಅದಕ್ಕೆ ಏನೋ ಟ್ರೈನಿಂಗ್ ಕೊಡ್ತೀರಾ ಮಾಡಕ್ಕೆ? ಟ್ರೈನಿಂಗ್ ಕೊಡ್ತೀರಿ, ಇಲ್ಲೇ ತೋರಿಸ್ಕೊಡ್ತೀವಿ ನಾವು ಹೆಂಗ್ ಮಾಡ್ಬೇಕು. ಈಗ ನಿಮ್ಗೆ ಪ್ರಾಡಕ್ಟ್ ಕೊಟ್ರಿ ಅನ್ಕೊಳ್ಳಿ, ಅದು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕೊಡ್ತೀರಿ. ಹೆಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಪ್ಯಾಕಿಂಗ್ ಅಂತೆಲ್ಲ ನಾವು ಹೇಳ್ಕೊಡ್ತೀವಿ. ಅದನ್ನ ನಾವೇ ತಂದು ನಿಮ್ಗೆ ವಾಪಸ್ ಕೊಡ್ಬೇಕಾ, ನೀವೇ ಬಂದು ತಗೊಂಡು ಹೋಗ್ತೀರಾ? ಹೌದು, ತಿಂಗಳಿಗೆ ಸರ್. ಇಲ್ಲ ನೀವು ಕೆಂಗೇರಿ ಅಂತ ಹೇಳ್ತಿದ್ರಲ್ಲ, ನಾವು ಸರೌಂಡಿಂಗ್ 15 kilometer ಅಷ್ಟೇ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡೋದು. ಓಕೆ ಮೇಡಮ್. ಓಕೆ. ಇದು ನಮ್ಗೆ ಇನ್ಕಮ್ ಪಿಕಪ್ ಡ್ರಾಪ್ ಎಲ್ಲ ಇದೆ. ಈ ಇನ್ಕಮ್ ಹೆಂಗೆ ಅಂದ್ರೆ, ಈಗ ನೀವು ಒಂದ್ಸತಿ ಡೆಪಾಸಿಟ್ ಮಾಡಿದ್ರೆ 12 months ವರೆಗೂ ನೀವು ಒಂದು ಅಮೌಂಟ್ ಅಂತ ಇರುತ್ತೆ. ಸಾರಿ ಸರ್. ನೀವು ಒಂದ್ಸತಿ ಡೆಪಾಸಿಟ್ ಮಾಡಿದ್ರೆ ಒಂದು ಅಮೌಂಟ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 lakh 23,800 ಇದೆ ಈಗ ನಮ್ಮ ಇದ್ರಲ್ಲಿ ರನ್ನಿಂಗು. 23,000 ಇರೋದ್ರಿಂದ ಮಂತ್ಲಿ ನಿಮ್ಗೆ 23,000 1% TDS ಕಟ್ ಆಗಿ ನಿಮಗೆ ಬರುತ್ತೆ. ನೀವು ಅದಕ್ಕೆ ಟೈಮ್ ಬಾಂಡಿಂಗ್ ಕೊಡ್ತೀರಾ ಮೇಡಮ್? ಇಷ್ಟು ಈಗ ಇನ್ ಕೇಸ್ ಒಂದು ತಿಂಗಳೇನೋ ಕೆಲಸ ಇತ್ತು, ಮಾಡಕ್ ಆಗ್ಲಿಲ್ಲ, ಲೇಟ್ ಆಗೋಯ್ತು, ಅವಾಗ ನೀವು ರಿಜೆಕ್ಟ್ ಮಾಡೋದು ಆ ಥರದ್ದೆಲ್ಲ ಏನು ಮಾಡಲ್ಲ ತಾನೇ? ಆ ಥರ ಎಲ್ಲ ಏನಿಲ್ಲ ಸರ್. ಓಕೆ ಬನ್ನಿ ಆಫೀಸ್ ಹತ್ರ ಮಾತಾಡೋಣ. ಯಾಕಂದ್ರೆ ಫೋನಲ್ಲಿ ಮಾತಾಡಿದ್ರೆ ನಿಮ್ಗೊಂದು ಟ್ರಸ್ಟ್ ಇರೋದಿಲ್ಲ. ನಮ್ಗೆ ಹೇಳೋದಕ್ಕೂ ಅದು ನಾವು ಹೇಳ್ಬೇಕಂದ್ರೆ ಇಷ್ಟು ಕೂಡ ರೂಲ್ಸ್ ನಾವು ಹೇಳೋದು. ನೀವು ಕೆಂಗೇರಿಯಲ್ಲಿ ಇದ್ದೀರಾ ಅಂದ್ರೆ ನಾವು ಕೆಂಗೇರಿ ಬಿಟ್ಟು ಬಿಡದಿವರೆಗೂ ನಮ್ಮ ಕಸ್ಟಮರ್ಸ್ ಇದಾರೆ. ಹಾಸನ್ನು ಎಲ್ಲ ಕಡೆ ಇದಾರೆ. ಅಂದ್ರೆ ಅವರೇ ತಗೊಂಡ್ ಹೋಗ್ತಿದಾರೆ, ಅವರೇ ತಗೊಂಡ್ಬಂದು ಕೊಡ್ತಾರೆ. ಸರಿ ಮೇಡಮ್. ಇಲ್ಲ ಮೇಡಮ್, ನಾನು ಅಲ್ಲೇ ಬಂದು ಡೀಟೇಲ್ಸ್ ಎಲ್ಲ ತಗೊಂತೀನಿ. ತುಂಬಾ ದೂರ ಇತ್ತಲ್ಲ, ಅದಕ್ಕೋಸ್ಕರ ಒಂಚೂರು ಬೇಸಿಕ್ ಬನ್ನಿ. ಎಸ್ ಮೇಡಮ್. ಸರಿ ಸರ್, ಬನ್ನಿ. ಥ್ಯಾಂಕ್ ಯು ಮೇಡಮ್.